ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಜಿಮ್ ಲಾಗ್. ಇವತ್ತು ನಾನು ಏನು ಟ್ರೈನ್ ಮಾಡ್ತಿದ್ದೀನಪ್ಪ ಅಂದರೆ ಶೋಲ್ಡರ್ ವರ್ಕೌಟ್ ಮಾಡ್ತಿದ್ದೀನಿ. ಶೋಲ್ಡರ್ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಕಂಪಲ್ಸರಿ ಆಗಿ ಒಂದು 10-15 ಮಿನಿಟ್ಸ್ ವಾರ್ಮಪ್ ಮತ್ತು ಸ್ಟ್ರೆಚಿಂಗ್ ಮಾಡಬೇಕು. ಇಲ್ಲಾಂದರೆ ಇಂಜುರಿ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ, ಶೋಲ್ಡರ್ ಇಂಜುರಿ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಕೊನೆ ತನಕ ನೋಡಿ ನಾನು ಯಾವ ವರ್ಕೌಟ್ ಮಾಡ್ತೀನಿ, ಯಾವ ಎಕ್ಸಸೈಸ್ ಮಾಡ್ತೀನಿ, ಸೊ ಎಷ್ಟೆಷ್ಟು ಎಕ್ಸಸೈಸ್ ಮಾಡ್ತೀನಿ, ವಾರ್ಮಪ್ ಸೆಟ್ ಎಷ್ಟು ಮಾಡ್ತೀನಿ, ವರ್ಕಿಂಗ್ ಸೆಟ್ ಎಷ್ಟು ಮಾಡ್ತೀನಿ ಅಂತ ಡೀಟೇಲಾಗಿ ತೋರಿಸ್ತೀನಿ. ಲಾಸ್ಟ್ ತನಕ ನೋಡಿ. ಸೊ ಇವಾಗ ನಾನು ಮಾಡ್ತಿರೋದು ಏನಪ್ಪ ಅಂದರೆ ಶೋಲ್ಡರ್ ಜಾಯಿಂಟ್ ಮೊಬಿಲಿಟಿ ಎಕ್ಸಸೈಸ್ ಮಾಡ್ತಿದ್ದೀನಿ. ಸೊ ಅಂದರೆ ರೊಟೇಟರ್ ಕಪ್ ಮಸಲ್ಸ್ ಟ್ರೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಇಂಟರ್ನಲ್ ರೊಟೇಷನ್, ಎಕ್ಸ್ಟರ್ನಲ್ ರೊಟೇಷನ್ ಅಂತೇಳಿ ಎರಡು ಆರ್ಮ್ಸ್ ಟ್ರೈನ್ ಮಾಡಬೇಕು. ಶೋಲ್ಡರ್ ವರ್ಕೌಟನ್ನು ನಾನು ರಿಯಲ್ ಡೆಲ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ತುಂಬ ಜನದ ರಿಯಲ್ ಡೆಲ್ಟ ವೀಕ್ ಇರುತ್ತೆ. ಸೊ ನಂದು ಕೂಡ ವೀಕ್ ಇದೆ. ಸೊ ಅದ್ರ ಸಂಬಂಧ ನಾನು ಶೋಲ್ಡರ್ ವರ್ಕೌಟನ್ನು ರಿಯಲ್ ಡೆಲ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ರಿಯಲ್ ಡೆಲ್ಟಿಗೆ ನಾನು ಏನು ಟ್ರೈನ್ ಮಾಡ್ತೀನಪ್ಪ ಅಂದ್ರೆ ಕೇಬಲ್ ವಿತ್ ಹೆಲ್ಪ್ ಆಫ್ ಕೇಬಲ್. ಸೊ ಫೇಸ್ಫುಲ್ ಅಂತ ಟ್ರೈನ್ ಮಾಡ್ತೀನಿ, ಫೇಸ್ಫುಲ್ ಎಕ್ಸಸೈಸ್ ಟ್ರೈನ್ ಮಾಡ್ತೀನಿ. ಸೊ ಅದನ್ನು ನಾವು ಯಾವ ಥರ ಸೆಟ್ ಮಾಡ್ಕೋಬೇಕಪ್ಪ ಅಂದರೆ ನಮ್ಮ ಫೇಸ್ಗಿನ ಜಾಸ್ತಿ ಹೈಟಲ್ಲಿ ಇರಬೇಕು. ಸೊ ಆ ಥರ ಸೆಟ್ ಮಾಡಿಕೊಂಡು ಒಂದು ಕರೆಕ್ಟ್ ಆ್ಯಂಗಲ್ ಮಾಡಿಕೊಂಡು ನಮ್ಮ ಶೋಲ್ಡರ್ನ ಹಿಟ್ ಮಾಡಬೇಕು. ಆವಾಗಲೇ ನಮ್ಮ ರಿಯಲ್ ಡೆಲ್ಟ್ ಕರೆಕ್ಟಾಗಿ ಟ್ರೈನ್ ಆಗುತ್ತೆ. ಸೊ ನಾನು ಮಾಡ್ತಿರೋದನ್ನು ನೀವು ನೋಡ್ಬೋದು, ನೀವು ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಕಾಣಿಸ್ತಿದೆ ಯಾವ ಥರ ನಾನು ಮಾಡ್ತಿದ್ದೀನಿ ಅಂತ. ಸೊ ನಾನು ಎಲ್ಲ ಎಕ್ಸಸೈಸ್ದು 2 ವಾರ್ಮಪ್ ಸೆಟ್ ಮಾಡ್ತೀನಿ, 3 ವರ್ಕಿಂಗ್ ಸೆಟ್ ಮಾಡ್ತೀನಿ. ಸೊ ವಾರ್ಮಪ್ ಸೆಟ್ಟಲ್ಲಿ ಅರೌಂಡ್ 6 to 8 ರೆಪಿಟೇಷನ್ಸ್ ಮಾಡ್ತೀನಿ. ವರ್ಕಿಂಗ್ ಸೆಟ್ಟಲ್ಲಿ ಅರೌಂಡ್ 10 to 12 ರೆಪಿಟೇಷನ್ಸ್ ಮಾಡ್ತೀನಿ ಅಪ್ಪರ್ ಬಾಡಿಗೆ. ಸೆಕೆಂಡ್ ಎಕ್ಸಸೈಸ್ ಯಾವುದಪ್ಪ ಅಂದರೆ ಲ್ಯಾಟ್ರಲ್ ರೈಸಸ್ ಅಂತ. ಇದು ಏನು ಟ್ರೈನ್ ಮಾಡುತ್ತಪ್ಪ ಅಂದ್ರೆ ಲ್ಯಾಟ್ರಲ್ ಹೆಡ್ ಆಫ್ ದ ಡೆಲ್ಟಾಯ್ಡ್ ಟ್ರೈನ್ ಮಾಡುತ್ತೆ. ಈ ಎಕ್ಸಸೈಸನ್ನು ನಾನು ಕೇಬಲಿಂದ ಮಾಡ್ತೀನಿ. ಸೊ ನೀವು ಬೇಕಾದರೆ ಡಂಬಲ್ನಿಂದ ಮಾಡ್ಬೋದು. ಲ್ಯಾಟರಲ್ ರೈಸಸ್ ಮಾಡಬೇಕಾದ್ರೆ ಒಂದು ಪಾಯಿಂಟ್ ಏನು ನೆನ್ಪಿಟ್ಕೋಬೇಕಪ್ಪ ಅಂದರೆ ನಮ್ಮ ಶೋಲ್ಡರ್ ಲೆವೆಲ್ಕಿಂತ ಜಾಸ್ತಿ ಮೇಲೆ ಎಳಿಬಾರ್ದು. ಯಾಕಂದರೆ ನಮ್ಮ ಶೋಲ್ಡರ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಮತ್ತು ನಮ್ಮ ಎಲ್ಬೋ ಹತ್ರ ಸ್ಟ್ರೇಟ್ ಇರಬಾರ್ದು, ಎಲ್ಬೋ ಯಾವಾಗಲೂ ಸ್ಟ್ರೇಟ್ ಇರಬಾರ್ದು, ಸ್ವಲ್ಪ ಆ್ಯಂಗಲ್ ಆಗಿರಬೇಕು, ಒಂದು 15 ಡಿಗ್ರಿ ಆ್ಯಂಗಲ್ ಆಗಿರಬೇಕು. ಅದರಿಂದ ಏನಾಗುತ್ತೆ, ನಮ್ಮ ಲ್ಯಾಟ್ರಲ್ ಹೆಡ್ ಆಫ್ ದ ಡೆಲ್ಟಾಯ್ಡ್ ಐಸೋಲೇಟ್ ಆಗಿ ಟ್ರೈನ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಹೈಪರ್ಟ್ರೋಫಿ ಕರೆಕ್ಟಾಗಿ ಅಚೀವ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಸೈಸ್ ಯಾವುದಪ್ಪ ಅಂದರೆ ಶೋಲ್ಡರ್ ಪ್ರೆಸ್. ಸೊ ಶೋಲ್ಡರ್ ಪ್ರೆಸ್ಸಲ್ಲಿ ನಾನು ಏನು ಮಾಡ್ತೀನಿ, 2 ವಾರ್ಮಪ್ ಸೆಟ್ ಮಾಡ್ತೀನಿ, 3 ವರ್ಕಿಂಗ್ ಸೆಟ್ ಮಾಡ್ತೀನಿ. ಮತ್ತು ಶೋಲ್ಡರ್ ಎಕ್ಸಸೈಸನ್ನು ಯಾವ್ಯಾವ ಥರ ಕರೆಕ್ಟಾಗಿ ಮಾಡಬೇಕು ಅಂತ ನಿಮಗೇನಾದರೂ ಬೇಕಿದ್ದರೆ ನೆಕ್ಸ್ಟ್ ಒಂದು ಪೂರ್ತಿ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಬೇಕಂದರೆ ನೀವು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡ್ಬೋದು. ಮತ್ತು ಬೇರೆ ಏನೇ ಕ್ವಶನ್ ಇದ್ದರೂ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಆದಷ್ಟು ಅದ್ರ ಮೇಲೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಫೋರ್ತ್ ಎಕ್ಸಸೈಸ್ ಯಾವುದಪ್ಪ ಅಂದ್ರೆ ಶೋಲ್ಡರ್ ಸ್ಟ್ರಕ್ಸ್ ಅಂತ. ಇದೇನು ಟ್ರೈನ್ ಮಾಡುತ್ತಪ್ಪ ಅಂದ್ರೆ ನಮ್ದು ಟ್ರಾಪಿಜಿಯಸ್ ಮಜಲ್ನ ಟ್ರೈನ್ ಮಾಡುತ್ತೆ. ಸೊ ಶೋಲ್ಡ್ರಲ್ಲಿ ಟೋಟಲ್ 4 ಎಕ್ಸಸೈಸ್ ಬರುತ್ತೆ. ಸೊ 4 ಕಂಪಲ್ಸರಿಯಾಗಿ ಮಾಡಿದ್ರೆ ಅಷ್ಟೇ ನಮ್ದು ಶೋಲ್ಡರ್ ಫುಲ್ ಓವರ್ ಆಲ್ ಡೆವಲಪ್ ಆಗುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ. ಸರಿ ಎಕ್ಸಸೈಸ್ ಆದಮೇಲೆ ನಾನು ಕಂಪಲ್ಸರಿ ಪೋಜಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ. ಅದರಿಂದ ಏನಾಗುತ್ತೆ, ಸೊ ನಮ್ಮ ಮಜಲ್ ಎಷ್ಟೆಷ್ಟು ಡೆವಲಪ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ನಾವು ವರ್ಕೌಟ್ ಡಯಟಲ್ಲಿ ಚೇಂಜಸ್ ಮಾಡ್ಕೋಬಹುದು. ಸೊ ನಮ್ದು ಟೋಟಲ್ ಹೈಪರ್ಟ್ರೋಫಿ ಅಚೀವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೂ ನಂತರ ಚೆನ್ನಾಗಿ ಬಾಡಿ ಮಾಡಬೇಕಂದ್ರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇದೇ ಥರ ಟಿಪ್ಸು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು.